ಇನ್ನು ಮುಂದೆ 2026ರಲ್ಲಿ ಧನುರಾಶಿಯವರಿಗೆ ಹೇಗಿರುತ್ತೆ ಅಂತ? ನೋಡಿ, ಧನುಸ್ಸು ರಾಶಿಯವರಿಗೆ ಶನಿಯಿಂದ ಏನು ಅವ್ರಿಗೆ ಅಡೆತಡೆಗಳಿಲ್ಲ. ಆದರೆ ಸ್ವಕ್ಷೇತ್ರಾಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಬಂದು ಸ್ವಲ್ಪ ವ್ಯವಹಾರಗಳನ್ನು ಕೆಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಸ್ವಕ್ಷೇತ್ರಾಧಿಪತಿ ಆದರೂ ಸಹ ಗುರು ಅಷ್ಟಮದಲ್ಲಿ ಬಂದಾಗ ಫಸ್ಟು ಸಪ್ತಮದಲ್ಲಿರ್ತಾರೆ, ಆಮೇಲೆ ಅಷ್ಟಮದಲ್ಲಿ ಬರ್ತಾರೆ. ಗುರುವಿನ ಯೋಗ ಫಲವನ್ನು ಕಳ್ಕೊಂಡಂತಹ ಧನುಸ್ಸು ರಾಶಿಯವರು ಒಂದು ಯೋಗವನ್ನು ಕಳ್ಕೊಂಡ್ರೆ 3 ಯೋಗವನ್ನು ಪಡ್ಕೊಳ್ತಾರೆ ಅವರು. ಅಂದರೆ ಶನಿಯ ಯೋಗ ಪಡ್ಕೊಳ್ತಾರೆ, ಬುಧನ ಅನುಗ್ರಹ ಚೆನ್ನಾಗಾಗತ್ತೆ, ಕುಜನ ಯೋಗ ಫಲ ಸಿಗುತ್ತೆ, ಶುಕ್ರನ ಯೋಗ ಫಲ ಸಿಗುತ್ತೆ. ಇದೆಲ್ಲವೂ ಒಂದಲ್ಲ ಒಂದು ಯೋಗ ಫಲಗಳು ಸಿಗ್ತಾ ಇರುತ್ತೆ. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಧನುಸ್ಸು ರಾಶಿ. ಒಂದು ರೀತಿಯಾದಂತಹ ಉತ್ತಮವಾದಂತಹ ಸುಖ ಅಂತ ಹೇಳಂಗಿಲ್ಲ, ಅತ್ಯಂತ ಕಷ್ಟ ಅಂತಲೂ ಹೇಳಂಗಿಲ್ಲ. ಆದ್ದರಿಂದ ಸ್ವಲ್ಪ ಗುರುವಿನ ಬಲ ಕಳ್ಕೊಂಡ್ರು ಅಂತ ಅಂದರೆ ಧನುಸ್ಸು ರಾಶಿಯವರು ವ್ಯವಹಾರಗಳನ್ನು ಹೊಸದಾಗಿ ಮಾಡಬೇಕು ಅಂದರೆ ಸ್ವಲ್ಪ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಒಂದಲ್ಲ ಒಂದು ಚಿಂತನೆಗಳನ್ನು ಮಾಡಿ ಇದು ಮಾಡೋದು ಸರಿಯಾಗತ್ತಾ ತಪ್ಪಾಗತ್ತಾ ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ವ್ಯವಹಾರಗಳನ್ನು ಮಾಡಿ. ಆದಷ್ಟು ಸಹ ಹೊಸ ಕೆಲಸಗಳು ನಿಮ್ಮ ಹತ್ರ ಬರೋದು ಭಾಳ ಕಷ್ಟವಾಗುತ್ತೆ. ಹಾಗೆ ಗುರುವಿನ ಬಲ ಕಳ್ಕೊಂಡು ಅಂತ ಅಂದಾಗ ನೀವೇನಾದರೂ ಒಂದು ಮದುವೆ ಮಾಡಬೇಕು ಗುರುಗಳೇ, ನಾನು ಧನುಸ್ಸು ರಾಶಿಯವರಿಗೆ ಅಂತಂದರೆ, ಹಾಗಾದರೆ ನನಗೆ ಗುರುಬಲ ಇಲ್ಲ ಅಂತ ಅಂದರೆ ಗುರುಬಲ ಇರುವಂತಹ ವಧುವೋ ವರವೋ ಬರಬೇಕು. ಆಗ ನಿಮಗೆ ವ್ಯವಹಾರಗಳ ಅನುಕೂಲವಾಗುತ್ತೆ. ಯಾವುದಾದ್ರೂ ನೀವು ವ್ಯವಹಾರ ಮಾಡಬೇಕು ಅಂತ ನಿಮಗೆ ವ್ಯವಹಾರಗಳಾಗ್ತಿಲ್ಲ ಅಂತಂದರೆ ನಿಮ್ಮ ಕುಟುಂಬದ ಮೇಲೆ ಬೇರೆಯವರ ಹೆಸರುಗಳಿಂದ ನೀವು ವ್ಯವಹಾರಗಳನ್ನು ಮಾಡಿದ್ರು ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂಥ ಯೋಗಫಲ ಇರುವಂಥವ್ರನ್ನ ಹೆಸರನ್ನು ಇಟ್ಕೊಂಡು ವ್ಯವಹಾರಗಳನ್ನು ಮಾಡಿ ಆಗುತ್ತೆ. ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಅವನಿಗೆ ಯೋಗಫಲ ಇದ್ದರೆ ಅದರಿಂದ ನಿಮಗೂ ಸಹ ಫಲ ಸಿಗುತ್ತೆ. ಇದೆಲ್ಲವೂ ಸಹ ಒಂದು ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡುವಂಥ ವ್ಯವಹಾರಗಳನ್ನು ಖಂಡಿತವಾಗಿ ಧನುಸ್ಸು ರಾಶಿಯವರು ಮಾಡ್ಬೋದು. ಧನುಸ್ಸು ರಾಶಿ ನಾನು ಆಗಲೇ ಹೇಳಿದೆ, ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರ ಬಂದಾಗ ದುಡ್ಡು ಕಾಸು ವ್ಯವಹಾರಗಳು ಬರ್ತದೆ. ದುಡ್ಡು ಕಾಸು ಇದ್ದ ತಕ್ಷಣ ವ್ಯವಹಾರ ಸಕ್ಸಸ್ ಆಗಬೇಕು ಅನ್ನೋದೇನಿಲ್ವಲ್ಲ. ದುಡ್ಡು ಕಾಸು ಬರುತ್ತೆ, ಆದರೆ ಏನು ಮಾಡ್ರೆ ಇಲ್ಲಿ ದುಡ್ಡು ಆಗ್ತೆ ಅದೇನೋ ನಮಗೆ ಲಾಭನೇ ತರಲಿಲ್ಲ, ಅದು ಸುಮ್ಮನೆ ಅಷ್ಟಕ್ಕೆ ನಿಂತೋಯ್ತು ಅನ್ನುವಂಥದ್ದು. ಆದ್ದರಿಂದ ಗುರುವಿನ ಬಲ ಇಲ್ಲ ಅಂದಾಗ ವ್ಯವಹಾರಗಳು ಭಾಳ ಕಷ್ಟವಾಗುತ್ತೆ. ಭೂಮಿ ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ಳಿ, ಅಲ್ಲಿ ಹಾಕಿದ್ರೆ ಯಾಕೋ ಭೂಮಿಯಲ್ಲಿ ಸ್ವಲ್ಪ ಯಾಕೋ ಕಿರಿಕಾಗ್ತಾ ಇದೆ, ಅಲ್ಲೇನೋ ಸಮಸ್ಯೆ ಆಗ್ತಿದೆ ಅನ್ನುವಂಥ ವಾತಾವರಣಗಳು ಬರಬಹುದು. ಅದಕ್ಕೆ ಚಿಂತನೆಗಳನ್ನು ಮಾಡಿ ಮಿಶ್ರ ಫಲಗಳಿಂದ ಕೂಡಿರುವಂತಹ ಧನುಸ್ಸು ರಾಶಿ, ಅದನ್ನು ರಾಶ್ಯಾಧಿಪತಿಯಾದಂಥವನು ಗುರುಗ್ರಹನೇ. ಇವರಿಗೆ ದೋಷದಲ್ಲಿರುವಂಥವರು ಗುರುಗ್ರಹನೇ. ನೋಡಿ, ರಾಶ್ಯಾಧಿಪತಿ ಗುರುನೇ, ದೋಷದಲ್ಲಿರುವಂಥವರು ಗುರುನೇ. ಅಂದರೆ ನನಗೆ ತುಂಬ ಆಪ್ತನಾಗಿದ್ದಂಥವನು, ಆಪ್ತ ಚೆನ್ನಾಗಿದ್ದ, ನನಗೆಲ್ಲ ಸಹಯೋಗ ಮಾಡ್ತಿದ್ದ, ಅವನೇ ನನಗೆ ಶತ್ರು ಆಗ್ಬಿಟ್ಟಿದ್ದಾನೆ, ಅವನೇ ನಾನು ಏನು ಮಾಡೋಕ್ಕೋದ್ರೆ ವಿರುದ್ಧವಾಗಿ ಮಾಡ್ತಾನೆ, ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದು ಬರ್ತದಲ್ಲ, ಅದು ಇದರಿಂದನೇ ಬರುವಂಥದ್ದು. ಆದ್ದರಿಂದ ನೀವು ರಾಯರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆದಷ್ಟು ಸಹ ಮಂತ್ರಾಲಯಕ್ಕೆ ಒಂದು ಬಾರಿಯಾದರೂ ದರ್ಶನವನ್ನು ಮಾಡಿ. ಇಲ್ಲೆಲ್ಲಿರುವಂತಹ ದರ್ಶನ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೂ ಸಹ ಮೂಲ ಕ್ಷೇತ್ರಕ್ಕೆ ಒಂದು ಬಾರಿಯಾದರೂ ಹೋಗಿ ಬರಬೇಕು. ಆವಾಗ ನಿಮಗೆ ವೈಬ್ರೇಷನ್ ಚೆನ್ನಾಗಿರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ರಾಯರ ಪುಣ್ಯ ಭೂಮಿ ಅದು, ಅವ್ರು ನೆಲೆಸಿದಂಥ ಪುಣ್ಯ ಭೂಮಿ. ಅಲ್ಲಿ ಹೋಗೋ ಬಂದರೆ ನಿಮಗೆ ಗುರುಗಳ ಅನುಗ್ರಹ, ನಿಮಗೇನು ಗುರುಗಳು ನಿಮಗೆ ನಿಮ್ಮ ತಲೆ ಮೇಲೆ ತಥಾಸ್ತು ಅನ್ನೋ ರೀತಿಯಲ್ಲಿ ಒಂದು ನಿಮಗೆ ಅನುಗ್ರಹವಾಗುತ್ತೆ. ಆದ್ದರಿಂದ ರಾಯರಿಗೆ ಒಂದ್ಸಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಧನುಸ್ಸು ರಾಶಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಎಸ್ ಗುರುಗಳೇ, ಧನುರಾಶಿಯವ್ರಿಗೂ ಕೂಡ 2026ರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ.